ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರು ಹೃದಯ ತಜ್ಞರಾಗಿ ಅನೇಕ ಬಡ ಜನರಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಿ ಜನರ ಪ್ರೀತಿ ವಿಶ್ವಾಸ ಸಂಪಾದಿಸಿ ಜನರ ಆಶೀರ್ವಾದದಿಂದ ಲೋಕಸಭೆಗೆ ಆಯ್ಕೆ ಆದರು. ಆದರೆ ಅದೇ ಮಾರ್ಗದಲ್ಲಿ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರು ನೀವು ಕೂಡ ರಾಜಕೀಯಕ್ಕೆ ಬಂದು ಬಡ ಜನರ ಸೇವೆ ಮಾಡಬೇಕು, ನಮ್ಮ ಬೆಂಬಲ ಸಹಕಾರ ಸದಾ ಇದ್ದೇ ಇರುತ್ತದೆ ಎಂದು ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ರಾಜಕೀಯಕ್ಕೆ ಆಹ್ವಾನಿಸಿದರು. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಕೇತಕಿ ಗಾರ್ಡನ್ನಲ್ಲಿ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅಭಿಮಾನಿ ಬಳಗದಿಂದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ 38ನೇ ವರ್ಷದ ಜನ್ಮದಿನದ ಪ್ರಯುಕ್ತವಾಗಿ ಸೇವಾ ಸಂಕಲ್ಪ ದಿವಸ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ನಿಮ್ಮಂತವರು ಜನಪರ, ಬಡವರ ಪರ, ಹಿಂದುಳಿದವರ ಪರ ಕಾಳಜಿ ಉಳ್ಳುವವರು ರಾಜಕೀಯಕ್ಕೆ ಬಂದರೆ ಜನರಿಗೆ ಸಾಮಾಜಿಕ ನ್ಯಾಯ ನೀಡಲು ಸಾಧ್ಯ. ರಾಜಕೀಯ ಯಾರಪ್ಪನ ಆಸ್ತಿ ಅಲ್ಲ ಎಂದು ಹೇಳಿದರು. ಉತ್ತಮವಾದಂತಹ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀರಿ. ಬಹುಶಃ ಗುಲ್ಬರ್ಗದಲ್ಲಿ ಇದ್ದಂಥ ಆಸ್ಪತ್ರೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಮತ್ತು ಮಾನವೀಯ ಮೌಲ್ಯಗಳುಳ್ಳಂಥ ಯಾವುದಾದ್ರೂ ಅದು ಆಸ್ಪತ್ರೆ ಅಂದರೆ ಅದು ಫಾರೂಕ್ ಮಣ್ಣೂರ್ ಅವರ ಆಸ್ಪತ್ರೆ ಅಂತ ಅಭಿಮಾನಪೂರ್ವಕವಾಗಿ ನಾನು ಹೇಳ್ತೇನೆ. ಬಹುಶಃ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀವೆಲ್ಲ ಅಭಿಮಾನಿಗಳು ಬಂದು ಸೇರಿದ್ದಾರೆ. ಡಾಕ್ಟರ್ ಮಂಜುನಾಥ್ ಯಾವ ಪ್ರಕಾರ ಜಯದೇವ್ ವಿಧಾನದಲ್ಲಿ ಬಡವರ ಸೇವೆ ಮಾಡಿ ಹೃದಯ ಸಂಬಂಧಿಕರಿಗೆ ತಕ್ಷಣ ಸ್ಪಂದಿಸತಕ್ಕಂಥ ಕೆಲಸ ಮಾಡಿ ಅವರ ಮಾಡಿದಂಥ ಕೆಲಸಗಳಿಗೆ ಮೆಚ್ಚಿ ಎಲ್ಲ ಸಮಾಜ ಒಕ್ಕಟ್ಟಾಗಿ ಅವರಿಗೆ ಭಾರತ ಸರ್ಕಾರದಲ್ಲಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಆರಿಸತಕ್ಕಂಥ ಕೆಲಸ ಎಲ್ಲ ವರ್ಗದವರು ಮಾಡಿದ್ದಾರೆ. ಅದೇ ಮಾದರಿಯಲ್ಲಿ ನಿಮ್ಮ ಉತ್ತಮವಾದಂಥ ಕೆಲಸಗಳನ್ನು ನೋಡಿ ಮುಂದಿನ ದಿನಗಳಲ್ಲಿ ರಾಜಕೀಯ ರಂಗದಲ್ಲಿ ಕೂಡ ಭವಿಷ್ಯ ರೂಪಿಸಿಕೊಳ್ಳಬೇಕು. ಎಲ್ಲ ಸಮುದಾಯಗಳು ನಿಮ್ಮೊಡನೆ ಇರ್ತೀವಿ, ನಿಮ್ಮ ಇರ್ತೀವಿ ಎಂಬ ಮಾತನ್ನು ಕೂಡ ಹೇಳಿ. ಮಣ್ಣೂರು ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಫಾರೂಕ್ ಮಣ್ಣೂರ್ ಮಾತನಾಡಿ, ಇದೊಂದು ಪ್ರತಿಯೊಬ್ಬ ಪೋಷಕರು ಹೆಣ್ಣು ಮಗುವಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾವಂತರಾಗಿ ಮಾಡಿದ್ದಾರೆ. ಆ ಮಗು ಇಡೀ ಕುಟುಂಬಕ್ಕೆ ವಿದ್ಯಾವಂತರನ್ನಾಗಿ ಮಾಡುತ್ತದೆ. ಆದ ಕಾರಣ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರತಿಯೊಬ್ಬರು ಪ್ರೋತ್ಸಾಹಿಸಬೇಕು. ಇಂದು ನಾನು ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುತ್ತಿದ್ದೇನೆ. 15 ವರ್ಷದ ಹಿಂದೆ ನಾನು ಕೂಡ ಆನ್ಲೈನ್ ಸೆಂಟರ್ನಲ್ಲಿ ನನ್ನ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಗಾಗಿ ನೋಂದಾಯಿಸಿಕೊಂಡಿದ್ದೆ. ಆದ ಕಾರಣ ಸಾಧನೆ ಛಲ ಎಲ್ಲ ವಿದ್ಯಾರ್ಥಿಗಳ ಬಳಿ ಇರಬೇಕು. ಇಂದು ನೀವು ಕೂಡ ಮುಂದೆ ಬೇರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಬೇಕು. ಜನ್ಮದಿನವನ್ನ ಬಡವರಿಗೆ ಸಹಾಯ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸುತ್ತಿದ್ದು ತೃಪ್ತಿ ತಂದಿದೆ ಎಂದರು. ಎಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಆಲ್ವೇಸ್ ನಾನು ಸಪೋರ್ಟ್ ಮಾಡೋದು ನಾನು ಒಂದು ಫಿಮೇಲ್ಸಿಗೆ ನಾನು ಸಪೋರ್ಟ್ ಮಾಡ್ತೀನಿ. ಮತ್ತೆ ನಾನು ಇವತ್ತು ಶುಭಾಶಯ ಹೇಳ್ಬೇಕಂತೀನಿ, ಯಾಕಂದ್ರೆ ಫಿಮೇಲ್ಸೇ ಈ ಸತಿನೂ ಜಾಸ್ತಿ ತಂದಿದ್ದಾರೆ ರಿಸಲ್ಟ್. ಸೊ ನಾನು ಕಂಗ್ರ್ಯಾಚುಲೇಟ್ ಮಾಡ್ಬೇಕಂತೀನಿ ಫಿಮೇಲ್ಸಿಗೆ. ಯಾಕಂದ್ರೆ ಅವರು ಒಂದು ಹೆಣ್ಮಗಳು ಒಂದು ಎಜುಕೇಟೆಡ್ ಇದ್ದಾಗ ಒಂದು ಫ್ಯಾಮಿಲಿ ಪೂರ ಎಜುಕೇಟ್ ಮಾಡ್ತಾರೆ. ಆ ಫ್ಯಾಮಿಲಿ ಎಜುಕೇಟ್ ಆದರೆ ನಮ್ಮ ಪೂರ ಸೊಸೈಟಿ ಎಜುಕೇಟ್ ಆಗಲ್ಲ. ಅದೇ ನಾವು ಗಂಡು ಮಕ್ಕಳು ನಾವೇ ಎಷ್ಟು ಟೈಮ್ ಕೊಡ್ತೀವಿ ನಮ್ಮ ಫ್ಯಾಮಿಲಿಗೆ ನೋಡ್ರಿ ಗೊತ್ತಿದೆ ನಮ್ಗೆ. ಯಾಕಂದ್ರೆ ನಾವು ಅಷ್ಟೇ ಟೈಮ್ ಕೊಡಲ್ಲ. ಅದೇ ಹೆಣ್ಮಕ್ಳು ಇದ್ರೆ ಒಂದು ತಾಯಿ ಏನಾರ ಮಕ್ಕಳಿಗೆ ಎಷ್ಟು ಕಾಳಜಿ ಕೊಡ್ಬೇಕು, ತಾಯಿಗೆ ಎಷ್ಟು ಎಜುಕೇಟೆಡ್ ಇರ್ತಾರೆ ಅಷ್ಟು ಮಕ್ಕಳಿಗೆ ಎಜುಕೇಶನ್ ಕೊಡ್ಬೇಕಂತ ಹೇಳಿ ಅವರು ಯೋಚನೆ ಮಾಡ್ತಾರೆ. ಸೊ ಒಂದು ಟ್ಯೂಬರ್ಕ್ಲೋಸಿಸ್ ಬಗ್ಗೆ ಆಯಿತು, ಒಂದು HIV ಬಗ್ಗೆ ಆಯಿತು, ಮತ್ತೆ ಒಂದು ಸುಕನ್ಯಾ ಸಮೃದ್ಧಿ ಯೋಜನೆ, ಇದು ಸ್ವಲ್ಪ ಜಾಸ್ತಿ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತೇನೆ. ಇದು ಅಭಿವೃದ್ಧಿ ತರಬೇಕಂತ ಹೇಳಿ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಮತ್ತೆ ಇದು ಒಂದು ಪ್ರೋಗ್ರಾಮಿಗೆ ಸಕ್ಸಸ್ ಮಾಡುವಂಥ ಕಾರಣಗಳು ಬಹಳ ಮಂದಿ ಇದ್ದಾರೆ. ಎಲ್ಲರ ಹೆಸರು ನನಗೆ ತಗೊಳ್ಳಿಕ್ಕಾಗಲ್ಲ, ಬಟ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ಬೇಕಂತ ಹೇಳ್ತೀನಿ. ಮತ್ತೆ ಇವತ್ತು ಬಂದಿರೋ ಎಲ್ಲರೂ ಅತಿಥಿಗಳು, ನನ್ನ ಪ್ರಿಯ ಮಿತ್ರರು, ಮಾಧ್ಯಮ ಮಿತ್ರರು, ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ಬೇಕಂತ ಬಯಸ್ತೀನಿ. ಮತ್ತೆ ಎಸ್ಪೆಷಲಿ ನಾವು ಏನು ಮಾಡ್ತಾ ಇದ್ದೀವಿ, ನನ್ನ ರೈಟ್ ಭಾಗಕ್ಕೆ ಎಷ್ಟು ಮಂದಿ ಇದ್ದಾರೆ, ಎಲ್ಲರೂ 10th ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ದಾರೆ. 10 ಹುಡುಗಿಯವರಿಗೆ ನಾವು 10th ನಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಅವರಿಗೆ ನಾವು ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. 10,000 ನೋಡಿ ಇವತ್ತು ದಿನ ಹೆಂಗಿದೆ ಅಂದರೆ ನಾನೇ ಸ್ಕಾಲರ್ಶಿಪ್ಗೆ ಹೆಂಗೆ ತಿರುಗಾಡ್ತಿದ್ದೆ
ನಾನೇ ಸ್ಕಾಲರ್ಶಿಪ್ ಕೊಡ್ತೇನೆ ಅಂದ್ರೆ ಏನೂ ಆಗ್ಬೋದು ಮನುಷ್ಯ ಎಲ್ಲಿಂದ ಎಲ್ಲಿ ಹೋಗುತ್ತೆ ಅಂತ ಹೇಳಕ್ಕಾಗಲ್ಲ. ತನ್ನ ಮಿತಿನ ಮೀರಿ ಎಲ್ಲಿಂದ ಹೋಗ್ಬೋದು. ನಾನು ಏನು ಮಾಡೋಕ್ಕಾಗಲ್ಲ ಅಂದ್ರೆ ಏನೂ ಆಗಲ್ಲ. ಈ ಸಂದರ್ಭದಲ್ಲಿ ಜನಾಬ್ ಮೌಲಾನಾ ಅಲ್ತಾಫ್ ಪಟೇಲ್ ಸಾಹೇಬ್, ಶೇಟ್ ಮತಿ ಚರ್ಚ್ನ ಫಾದರ್ ಸ್ಟೆನಿಲೋಬೋ, ಬೆಳಮಗಿಯ ಜ್ಞಾನಭೂಮಿ ಬುದ್ಧ ವಿಹಾರದ ಬೋಧಿ ಬಂತೆ ಅಮರ ಜ್ಯೋತಿ, ಶ್ರೀ ಮೌನೇಶ್ವರ ಮಠ ಗಣಜಲಖೇಡದ ಪೂಜ್ಯ ಶ್ರೀ ನಾಗೇಶ್ ಮಾಣಿಕ್ ಅಪ್ಪಾಜಿ, ಪಾಳ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಗುರುಮೂರ್ತಿ ಶಿವಾಚಾರ್ಯರು, ಶಾಸಕಿ ಖನಿಜ ಫಾತಿಮಾ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ನಿತಿನ್ ಗುತ್ತೇದಾರ್, ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್, ಬಾಬು ಮಿಯಾ ಮಣ್ಣೂರ್, ನೀಲ್ಕಂಠರಾವ್ ಮೂಲ್ಗೆ, ಪತ್ರಕರ್ತರಾದ ಬಾಬುರಾವ್ ಎಡ್ರಾಮಿ, ಡಿಎಚ್ಒ ಶರಣಬಸಪ್ಪ ಕ್ಯಾತನಾಳ್, ಶರಣಬಸಪ್ಪ ಖೇಣಿ, ಉದಯ್ ಪಾಟೀಲ್, ಧರ್ಮರಾಜ್ ಕಲ್ಹಿಪ್ಪರ್ಗ, ಅಲ್ಲಂ ಪ್ರಭು ದೇಶ್ಮುಖ್, ಹರ್ಷ, ಅಮೀರ್ ನಿಂಬಾಳ್ಕರ್, ಸಂಜೀವ್ ಪಾಟೀಲ್, ಮತೀನ್ ಅಲಿ, ಇಸ್ಮಾಯಿಲ್, ರಾಜು ಕಂಬಳಿಮಠ್, ಮಂಜುನಾಥ್ ಕಂಬಳಿಮಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿ ಬಳಗದ ವತಿಯಿಂದ ಕಲಬುರಗಿ ನಗರದಲ್ಲಿರುವ 4 ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಆರೋಗ್ಯ ತಪಾಸಣೆ ಮಾಡಲಾಯಿತು. ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ 160 ಹೆಣ್ಣು ಮಕ್ಕಳ 18 ವರ್ಷದವರೆಗಿನ ಅವರ ಕಂತನ್ನು ಪಾವತಿಸಲು ನಿರ್ಧರಿಸಿದ್ದು, ಅವರ ಖಾತೆಯ ಪಾಸ್ಬುಕ್ ವಿತರಣೆ 2025ನೇ ಸಾಲಿನಲ್ಲಿ ಉತ್ತಮವಾಗಿ ತೆರಗಡೆಯಾದ 10 ಅನಾಥ ಹೆಣ್ಣು ಮಕ್ಕಳಿಗೆ ತಲಾ 10,000 ರೂಪಾಯಿ ವಿದ್ಯಾರ್ಥಿ ವೇತನ ವಿತರಣೆ, ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಕಲಬುರಗಿ ಜಿಲ್ಲೆಯ 10 ಜನ ವಿಧಿವೆಯರಿಗಾಗಿ ಬಟ್ಟೆ ಹೊಲಿಯುವ ಉಪಕರಣ ವಿತರಣೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 7 ಜನ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸೇರಿದಂತೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದರು. ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಜನ್ಮದಿನದ ಪ್ರಯುಕ್ತ ಅವರ ಅಭಿಮಾನಿ ಬಳಗದಿಂದ ಡಾಕ್ಟರ್ ಫಾರೂಕ್ ಅವರ ಬಾರಾ ಹಿಲ್ಸ್ ನಿವಾಸದಿಂದ ಕಾರ್ಯಕ್ರಮ ನಡೆಯುವ ಕೇತಕಿ ಗಾರ್ಡನ್ ವರೆಗೆ 200 ಬೈಕ್ಗಳ ಮೂಲಕ ಬೃಹತ್ ಬೈಕ್ ರ್ಯಾಲಿ ಮಾಡಿದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.